ಏ ಗುಗ್ಗು, ಏ ಗುಗ್ಗು, ದೊಡ್ಡಮ್ಮ. ಓ ಗುಗ್ಗು ಅಂತ ನಿನಗಂತ ಗೊತ್ತಾಗ್ಬಿಡ್ತೇನ? ಏನೋ ಇನ್ನೂ ರೆಡಿ ಆಗಿಲ್ಲನ? ಆಗಾಕತ್ತಿದ್ದೆ ದೊಡ್ಡಮ್ಮ. ಎಲ್ಲ ಕೆಲಸ ಈಗ ಆತು. ಅದ ರೆಡಿ ಆಗೋಣ ಅಂತ ರೂಮಿಗೆ ಹೊಂಟಿದ್ದೆ, ಅಷ್ಟೊತ್ತಿಗೆ ನೀವು ಕರೆದ್ರಿ. ಪದ್ಮಿನಿ, ಓ ಸಂಗೀತ, ಬಾ ಕುಂದ್ರು ಬಾ. ಈಕಿ ಇನ್ನೂ ರೆಡಿ ಆಗಿಲ್ಲ. ಏಯ್ ಹೋಗೆ, ರೆಡಿ ಆಗ್ಬಾ ಹೋಗ್. ಏ ಪದ್ಮಿನಿ ಇರು. ಯಾಕಮ್ಮ ಹೆಂಗೈತಿ? ಸಂಬಂಧ ಬೆಳೆಸಕತ್ತೀವಿ ಅಂತ ಕೂಡಲೇ ಅಕ್ಕ ಅನ್ನೋ ಮರ್ಯಾದಿನ ಹೋಗ್ಬಿಟ್ಟೈತಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಿನಗ ಅಕ್ಕ ಅಂತ ಅನ್ನಕ್ಕ ಮನಸ್ಸು ಬರಾಕತ್ತಿಲ್ಲ ನನಗ. ಯಾಕೋ? ಅಯ್ಯೋ, ನೀವು ನನ್ಕಿಂತ ಸಣ್ಣವ್ರ ಕಣ್ಣಂಗೆ ಕಾಣಕತ್ತೀರಿ, ಹಾಗಾಗಿ ಪದ್ಮಿನಿ ಅಂತ ಕರೆದೆ. ಇಲ್ಲಾಂದ್ರೆ ಪದ್ಮ ಅಕ್ಕ ಅಂತಾನೆ ಕರಿತಿದ್ದೆ. ಏನು ನಿಜವಾಗ್ಲೂ ನಾನು ನಿನ್ಕಿಂತ ಸಣ್ಣಕ್ಕಿ ಕಣ್ಣಂಗೆ ಕಾಣ್ತೀನಿ? ನಾನಕ್ಕೆ ಸುಳ್ಳು ಹೇಳಿ? ಇಲ್ಲಾಂದ್ರೆ ಪದ್ಮಿನಿ ಅಂತ ಕರಿತಿದ್ದೆ, ನಾನು ಪದ್ಮ ಅಕ್ಕ ಅಂತಾನೆ ಕರಿತಿದ್ನಲ್ಲ. ಯಾಕೋ ನನಗೆ ಹಂಗೆ ಕರೆಯಕ್ಕೆ ಇಷ್ಟನಾಗಕತ್ತಿಲ್ಲ ರೀ ನಿಮ್ಗೆ. ಅದು ಪದ್ಮ ಅಕ್ಕ ಅಂತ ಅಂದ್ರೆ ನನ್ಕಿಂತ ಏಜೊಳಗೆ ದೊಡ್ಡವರು ಅಂತ ಅನಿಸ್ತೈತಿ. ಯಾಕೋ ನೀವು ನನ್ಕಿಂತ ಭಾಳ ಸಣ್ಣವ್ರು ಅಂತ ಅನ್ಸಕತ್ಬಿಟ್ಟೈತಿ. ನೀನೊಂದು ನೀನು ಹಿಂಗೆ ಮಾತಾಡಿದ್ರೆ ಹೆಂಗಪ್ಪ? ನನಗಾಗ್ಲೇ 2 ಹೆಣ್ಮಕ್ಳದವು. ಅಷ್ಟಲ್ಲ, ಎದಿ ಉದ್ದ ಬೆಳೆದಿರೋ ಅಂತ ಒಬ್ಬ ಮೊಮ್ಮಗಾನು ಅದಾನ, ಗೊತ್ತೇನ? ಅಯ್ಯೋ ಬಿಡ್ರಿ ಪದ್ಮಾಕ, ನೀವು ನಿಜವಾಗ್ಲೂ 2 ಮಕ್ಳ ತಾಯಿ ಅಂತ ಅನ್ಸೋದಿಲ್ಲ. ಅದ್ರಾಗ ಬೇರೆ ಅಷ್ಟು ದೊಡ್ಡೊಂದು ಮೊಮ್ಮಗ ಅದಾನಂತಾನು ಅನ್ಸೋದಿಲ್ಲಪ್ಪ. ನಿಜವಾಗ್ಲೂ ಈಗ ಎಂಗೇಜ್ ತರ ಕಾಣ್ತೀರಿ ನೋಡ್ರಿ. ಹುಡುಗ ಏನಾರ ನೋಡಕ್ ಬಂದ್ರ ನೀವ ಹುಡುಗಿಯೇನ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರ. ನೀನು ಅಂದಪ್ಪ, ನನಗೇನೇನೋ ಹೇಳಿ ನಾಚಿಕೆ ತರ್ಸಾತಿ ನೋಡು. ಹೋಗ್ಲಿ ಬಿಡು. ಅಂದಂಗ ಈ ನಮ್ಮ ಸಂಧ್ಯಾ ಅದಾಳಲ್ಲ, ಇನ್ನೂ ರೆಡಿ ಆಗಿಲ್ಲಿರು. ಅಯ್ಯೋ ಇರ್ಲಿ ಬಿಡ್ರಿ ಪದ್ಮಾಕ, ಅವಳು ರೆಡಿ ಆದ್ರೇನು ಬಿಟ್ರೇನು? ಯಾಕ ಮತ್ತ ನಿನ್ ಮೈದ್ನ ನೋಡೋದ್ ಬೇಡ? ನನ್ನ ಮೈದ್ನಾನ ಅವ್ನಿಗೆ ಊರಾಗಿಲ್ಲ, ಅವನು ಕೆಲ್ಸಕ್ಕೆ ಅರ್ಜೆಂಟ್ ಐತಿ ಅಂತಂದೇಳಿ ಫಾರಿನಿಗೆ ಹೋಗ್ಬಿಟ್ಟ. ಅಲ್ಲ ಮತ್ತೆ ಮದ್ವೆ ಅದು ಇದು ಅಂತಂದು ಹೇಳಿ ಏನೇನೋ ಮಾತಾಡಕತ್ತಿದ್ದಿ. ಹ್ಞೂ ಅಕ್ಕ, ಮದ್ವೆ ಮಾಡಬೇಕು. ನಾನು ನನ್ನ ಮೈದ್ನಿಗೆ ಹೇಳಿದೆ ಅಂದ್ರೆ ಬಂದೇ ಬಿಡ್ತಾನ. ಬಂದು ಹುಡುಗಿ ಮುಖಾನು ನೋಡೋದಿಲ್ಲ, ಹಂಗ ತಾಳಿ ಕಟ್ಟಂದ್ರೆ ಕಟ್ಟೆ ಬಿಡ್ತಾನ. ನಾನಂದ್ರೆ ಅಷ್ಟು ನಂಬಿಕೆ ಅವನು. ಅದಕ್ಕೆ ನೀವು ಯಾರನ್ನ ತೋರಿಸ್ತೀರಿ ಅವ್ರನ್ನ ಮದುವೆ ಆಗ್ತೇನೆ ಅಂತ ಹೇಳಿ. ನಿಜ ಹೇಳ್ಬೇಕಂದ್ರೆ ಒಂದೇ ಹುಡುಗಿನೂ ನಾನ ತೋರಿಸಿದ್ದ. ಆದ್ರೆ ಏನ್ ಮಾಡೋದು, ಒಂದೇ ಡೆಲಿವರಿ ಒಳಗೆ ನೆಗದ್ ಬಿದ್ದು ಹೋದ್ಲು. ಅಷ್ಟಾದ್ರೂ ಅವನಿಗೆ ನನ್ನ ಮ್ಯಾಲಿನ ಭರವಸೆ ಹೋಗಿಲ್ಲ. ನಾನಂದ್ರೆ ಅಷ್ಟು ಇಷ್ಟ ಅವಂಗ. ನಾನು ಕುಂದ್ರಂದ್ರೆ ಕುಂದ್ರತಾನ, ನಿಂದ್ರಂದ್ರೆ ನಿಲ್ತಾನ. ಒಳ್ಳೆ ತಾಯಿಗಿಂತ ಹೆಚ್ಚಾಗಿ ನೋಡ್ತಾನ ಬಿಡು ನನಗೆ. ಒಳ್ಳೆ ಮೈದನ್ನ ಪಡೆದಿ ಬಿಡು. ಅಂತಂಗ ಹುಡುಗಿ ಎಲ್ಲ ಐತಾ, ಆ ಹುಡುಗಿನ ಕರ್ಕೊಂಬರ್ಬೇಕಂತ ಮಾಡಿದ್ನವ. ಆದ್ರ ಯಾಕೋ ಮನಸ್ಸೇ ಬರ್ಲಿಲ್ಲ. ಚಲೋ ಕೆಲಸನ ಮಾಡಿದ್ ಬಿಡು. ಈಗ ಸದ್ಯಕ್ಕೆ ನಾನು ನಿನ್ ಮೈದನಗ ಮದುವೆ ಆಗಿ ಮಗು ಆಗೈತಿ ಅಂತ ಹೇಳಿ ಏನು ಹೇಳಿಲ್ಲ. ಹೌದಾ? ಹಂಗ ಅಂದ್ಬಿಟ್ರ ನನ್ನ ಮಗಳದಾಳಲ್ಲ ದೊಡ್ಡಕಿ, ಮದುವೆಗೆ ಒಪ್ಪಿಗೆನ ಕೊಡಂಗಿಲ್ಲ. ಅದ್ರ ಸಲುವಾಗಿ ಹಿಂಗೆ ಹೇಳಿನಿ. ಮತ್ತೆ ಈ ಗುಗ್ಗುಗೇನಾರ ಈ ವಿಷಯ ತಿಳಿತಂತ ಇಟ್ಕೋ, ಎಲ್ಲ ಆಕಿನ ಮುಂದೆ ಒದ್ರ ಬಿಡ್ತಾಳ. ಓ ಹೌದಾ? ಮತ್ತೇನ್ ಮಾಡ್ದಕ್ಕ ಈಗ? ನೀನೇನು ಮಾಡ್ಬೇಡ. ಈಗ ನಾ ಹೇಳ್ದಷ್ಟು ಕೇಳು ನೀನು. ನಿನ್ನ ಮೈದನ್ ಬೇರೆ ನೀ ಕರ್ಕೊಂಡ್ ಬಂದಿಲ್ಲ, ಮತ್ತೇನ್ ಮಾಡ್ದಕ್ಕ? ನೀ ಸುಮ್ನಿರು. ಆಕಿಗ ನಾನೆಲ್ಲ ಹೇಳ್ತೇನಂತ. ಈಗ ಹುಡುಗಿ ನೋಡೋ ಶಾಸ್ತ್ರ ಮಾಡ್ಬೇಕು ಅಂತಂದ ಹೇಳಿ ಮಾಡಿರೋದು. ಇರು. ಸಂಧ್ಯಾ, ಸಂಧ್ಯಾ ಬಂದೆ ದೊಡ್ಡಮ್ಮ. ರೆಡಿ ಆಗ್ಬೇಕು. ನೀನೇನು ರೆಡಿ ಆಗದ್ ಬೇಡ, ಹೆಂಗದಿ ಹಂಗ ಬಾ. ಸರಿ. ಇಲ್ಲಿ ನೋಡು, ಆಕಿಗೆ ಯಾವುದೇ ಕಾರಣಕ್ಕೂ ಇದು 2ನೇ ಮದುವೆ ಅಂತ ಹೇಳಿ ಗೊತ್ತಾಗಬಾರ್ದು. ಮತ್ತು ನಿನ್ನ ಮೈದ್ನಗ ಒಂದು ಮಗು ಐತೆ ಅಂತಾನು ಗೊತ್ತಾಗಬಾರ್ದು ನೋಡು. ಸರಿಯಕ್ಕ? ನನಗೆ ಒಟ್ಟು ಆ ಹುಡುಗಿಯಿಂದ ಮುಕ್ತಿ ಸಿಗ್ಬೇಕು, ನಿಮಗೆ ಈಕಿ ಕಡೆಯಿಂದ ಮುಕ್ತಿ ಸಿಗ್ಬೇಕು, ಹೌದಲ್ಲ? ಅವು ದರಿದ್ರವು ಆಮೇಲೆ ಏನಾರ ಮಾಡ್ಕೊಂಡು ಸಾಯ್ಲಿ, ನನಗೇನಾಗಬೇಕಾಗೈತಿ? ಈಕಿ ನಮ್ಮ ಮನೆಯಿಂದ ಹೊರಗೆ ಹೋಗ್ಬೇಕು, ಮತ್ತು ನಿಮ್ಮ ಮನೆಗೆ ಬಂದು ಜೋಡಕ್ಕಾಳಲ್ಲ. ಅಕ್ಕ ನೀನೇನು ಚಿಂತೆ ಮಾಡ್ಬೇಡ. ಈಗ ಆ ಹುಡುಗಿ ಸಣ್ಣದೈತಲ್ಲ, ಎಲ್ಲ ಕೆಲಸನೂ ನಾನು ಮಾಡ್ಬೇಕಾದ್ರದ್ದು. ಈಕಿನೊಂದು ಕರ್ಕೊಂಬಂದ್ಬಿಟ್ವಿ ಅಂತ ಇಟ್ಕೋ, ಈಕಿಗೆ ಗಂಟು ಹಾಕಿ ಎಲ್ಲ ಈಕಿನದ್ರ ಜವಾಬ್ದಾರಿ ನೆರವೇರಿಸಬೇಕು. ಹಂಗೆ ಮಾಡ್ಬಿಡ್ತೇನೆ. ಅಷ್ಟಲ್ಲ, ನನ್ನ ಮೈದ್ನೇನು ಅವನು ಹೆಸರಿಗಷ್ಟೇ ಮದುವೆ ಮಾಡ್ಕೊಳತ್ತಾನ. ಅವನಿಗೆ ನೀ ಮದುವೆ ಒಳಗೇನು ಇಂಟ್ರೆಸ್ಟ್ ಇಲ್ಲ. ಅವನಿಗೆ ಒಂದೇ ಹೆಂಡತಿನ ಮರ್ಯಾಕೆ ಇಷ್ಟನೇ ಇಲ್ಲ. ಹಂಗಂತ ಹೇಳಿ ಈಗ ನನ್ನ ಮಾತು ತೆಗೆದು ಹಾಕಕ್ಕಾಗಂಗಿಲ್ಲಲ್ಲ. ಅದ್ರಾಗ ಬೇರೆ ಎಷ್ಟಂತ ಹೇಳಿ ನೀವು ನನ್ನ ಮಗಳನ್ನ ನೋಡ್ಕೊಂತೀರಿ ಅಂತ ಹೇಳಿ ಭಾಳ ಮನಸ್ಸಿಗೆ ಬೇಜಾರು ಮಾಡ್ಕೊಂತಿರ್ತಾನ. ತಿಂಗಳ ನನ್ನ ಖರ್ಚಿಗೆ ಅಂತ ಹೇಳಿ ₹1,00,000 ಕೊಡ್ತಾನ. ಹೌದಾ? ಹಾಗಾಗಿ ಏನ ಬಿಡು ಹೋಗ್ಲಿ ಅಂತ ಇದ್ದಿದ್ದೊಳಗೆ ಆ ಹುಡುಗಿ ನೋಡ್ಕೊಂತಿದ್ದೆ. ಅದ್ರ ಸಲುವಾಗಿ ನನ್ನ ತಲೆ ಒಳಗೂ ಬಂತು, ಬಿಟ್ಟು ಯಾಕೆ ಚಾಕ್ರಿ ಮಾಡ್ಲಿ? ₹1,00,000 ಕೊಟ್ಟರು ನನ್ನ ಕೈಯಾಗ ಇರಲಿ. ಈಕಿನ ಕರ್ಕೊಂಡು ಹೋಗ್ತೇನಲ್ಲ, ಈಕಿ ಮಾಡ್ತಾಳ ಆರಾಮಾಗಿ. ನಾನು ಅಡ್ಡಾಡ್ಕೊಂಡು ದುಡ್ಡು ತಗೊಂಡು ಮಜಾ ಮಾಡ್ಕೊಂಡು ಮನ್ಯಾಗ ಇರ್ತೇನೆ. ಈಕಿ ಎಲ್ಲ ಹುಡುಗಿ ಜವಾಬ್ದಾರಿ ನೋಡ್ಕೊಂತಾಳ. ಗಂಡ ಹೆಂಡತಿ ಏನಾರ ಮಾಡ್ಕೊಳ್ಳಿ. ಹೊರಗಿನ ಪ್ರಪಂಚಕ್ಕೆ ಅವರಿಬ್ರು ಗಂಡ ಹೆಂಡತಿ, ಒಳಗಿನ ಪ್ರಪಂಚಕ್ಕೆ ಆಕಿ ಏನಂತಾಳ ಅವನೇನಂತಾಳ ಅವ್ರಿಗೆ ಬಿಟ್ಟಿದ್ದು. ನನ್ನ ಮೈದ್ನ ಬೇಕಂದ್ರೆ ಹೆಂಡತಿಯಾಗಿ ಸ್ವೀಕರಿಸಲಿ, ಬ್ಯಾಡಂದ್ರೆ ಮನೆ ಕೆಲಸದೊಳಗೆ ಇರಲಿ. ಏನಾರ ಇರಲಿ. ಈಗ ಭಾಳ ಅದು ಮಾತಾಡಕ್ಕೆ ಹೋಗ್ಬೇಡ. ಮದುವೆ ಆಗೋತನ ಒಂದು ಸ್ವಲ್ಪ ಬಾಯಿ ಸುಮ್ಮನೆ ಮುಚ್ಕೊಂಡು ಇದ್ಬಿಡು. ಅಂದಾಗ ನಿನ್ನ ಮೈದ್ನ ಏನಾರು ಕೇಳಿದ್ರೆ ಏನು ಹೇಳ್ತಿ? ಏನಿಲ್ಲಪ್ಪ, ಅವನು ನಮ್ಮ ಸಂಧ್ಯಾನ ಫೋಟೋ ತೋರಿಸಿದ ಕೂಡಲೇ ಮುಖಾನು ನೋಡಲಿಲ್ಲ ಸರಿಯಾಗಿ ಫೋಟೋದಾಗ. ನಿಮಗೆ ಏನು ಇಷ್ಟ ಹಂಗ ಮಾಡಿಬಿಡ್ರಿ ಅಂತ ಹೇಳಿ ಆ ಟೇಬಲ್ ಮೇಲೆ ಫೋಟೋ ಹಂಗ ಇಟ್ಟು ಹೋದ. ನನಗೇನೋ ನೋಡ್ಯಾನಂತಾನು ಅನಿಸ್ವಲ್ದು. ಮದುವೆ ದಿವಸನ ಬರ್ತೇನೆ ಅಂತ ಹೇಳಾನ. ಯಾವ ಡೇಟಿಗೆ ಮದುವೆ ಫಿಕ್ಸ್ ಮಾಡ್ತೀರಿ ಅವತ್ತು ಬಂದು ಮತ್ತೆ ತಾಳಿ ಕಟ್ತೇನೆ ಅಂತ ಅಂದಾನ. ಸರಿ ಬಿಡಂಗಂದ್ರ. ಸಂಧ್ಯಾ ಎಷ್ಟೊತ್ತದ? ಹಾ ದೊಡ್ಡಮ್ಮ, ಅದು ಸೀರೆ ಉಟ್ಕೊಳಕ ಏನು ಬೇಕಾಗಿಲ್ಲ. ಬಾ, ನೀನೇನು ದೊಡ್ಡ ತ್ರಿಪುರ ಸುಂದರಿ ಅಲ್ಲ ಸೀರೆ ಉಟ್ಕೊಂಡು ಬರಾಕ. ಅಷ್ಟಕ್ಕೂ ನೀನು ನೋಡಾಕೇನು ಹುಡುಗ ಬರಾಕತ್ತಿಲ್ಲ ದೊಡ್ಡಮ್ಮ. ಭಾಳ ಖುಷಿ ಆಗಕ್ಕೆ ಹೋಗ್ಬೇಡ. ಆ ಹುಡುಗಾಗ ನಿನ್ ಫೋಟೋ ನೋಡಿ ನಾ ಮನ್ಸಿಗೆ ಬಂದ್ಬಿಟ್ಟಂತ. ನಿನ್ ಫೋಟೋದಾಗ ನಿನ್ ಮುಖ ಚಂದ ಕಂಡೈತಿ, ಅಲ್ಲೇ ಒಪ್ಪಿಗೆ ಕೊಟ್ಬಿಟ್ಟಾನ. ಏನೋ ಅರ್ಜೆಂಟ್ ಕೆಲಸ ಐತೆ ಅಂತ ಹೇಳಿ ಈಗ ಫಾರಿನಿಗೆ ಹೋಗ್ಯಾನಂತ. ಹಂಗಾಗಿ ಸೀದಾ ಮದುವೆ ದಿವಸ ಬರ್ತಾನ. ಅಯ್ಯಯ್ಯ, ಈ ಹುಡುಗಿ ಯಾಕೆ ಹಿಂಗೆ ಮುಖ ಸಣ್ಣದ್ ಮಾಡ್ತಾಕ? ಇನ್ನೇನ ಹುಡುಗನ್ ನೋಡ್ಬೇಕಂತ ಭಾಳ ಆಸೆ ಇಟ್ಟು ಕಾಯಕತ್ತಿದ್ಲನ, ಮತ್ತೆ ಬಂದಿಲ್ಲಲ್ಲ. ಅದು ಹಂಗಲ್ಲ ದೊಡ್ಡಮ್ಮ, ಹಂಗೂ ಇಲ್ಲ ಹಿಂಗೂ ಇಲ್ಲ. ನಿಮ್ಮ ಅಕ್ಕ ಏನಾರ ಫೋನ್ ಮಾಡಿ ಕೇಳಿದ್ರ ಇಲ್ಲೇ ಹುಡುಗನ್ ತೋರ್ಸಕ್ ಬಂದಿದ್ರು ನೋಡೇನಿ ಅಂತಂದು ಹೇಳು. ಈಗ ಹಂಗ ಸುಮ್ನ ನಾಮಕೆ ವಾಸ್ತೆ ಹುಡುಗಿ ನೋಡೋ ಶಾಸ್ತ್ರ ಇಟ್ಕೊಂಡಿರೋದು. ಇಲ್ಲಿ ಯಾರು ಬಂದಿಲ್ಲ, ಬರೋದು ಇಲ್ಲ. ಸುಮ್ನ ನಿಮ್ಮ ಅಕ್ಕ ಗೊತ್ತಾಗಬೇಕಲ್ಲ ಹುಡುಗಿ ನೋಡಕ್ ಬರತ್ತಾರ ಅಂತ ಹೇಳಿ ಅವೆಲ್ಲ ಶಾಸ್ತ್ರನ ನಾವು ಮಾಡಕತ್ತೇವೆ ಅಂತ ಹೇಳಿ ಅನಿಸ್ಬೇಕು. ಆ ಹುಡುಗನ ಇಲ್ಲ ಅಂದ್ರೆ ಇನ್ನೇನ್ ಮಾಡೋದಿತ್ತು ಹೇಳು? ಅವ ಸೀದಾ ಮದುವೆ ದಿವಸ ಬರ್ತಾನ, 2 ದಿವಸ ಅಷ್ಟೇ ಇದ್ದು ಮತ್ತೆ ವಾಪಸ್ ಹೋಗಾನ. ಅಷ್ಟ್ರಾಗೆಲ್ಲ ಇವೆಲ್ಲ ನೇಮಾನಿತ್ಯ ಯಾರು ಮಾಡ್ಕೊಂಡು ಕುಂದಿರ್ತಾರ? ನಿಮ್ಮ ಮಕ್ಕಳ ಮುಂದೆ ಏನು ಹೇಳ್ಬೇಡ. ನಿಂದೇನಿಲ್ಲ ನೇಮಾನಿತ್ಯ ಶಾಸ್ತ್ರ ಮಾಡ್ಬೇಕಲ್ಲ, ಅದು ನಾವು ಮಾಡ್ತೇವೆ. ಆ ಹುಡುಗನ ಬಗ್ಗೆ ನೀ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಸರಿ ದೊಡ್ಡಮ್ಮ.
ಅಪ್ಪಿ ತಪ್ಪಿ ಏನಾರ ನಮ್ಮ ಸ್ಫೂರ್ತಿ ಮುಂದೆ ಏನಾರ ಬಾಯ್ ಬಿಟ್ಟಿ? ಇಲ್ಲ ದೊಡಮ್ಮ, ನಾನೇನು ಹೇಳಲ್ಲ. ನಡಿ ನಾ ಒಳಗೆ ಹೋಗು, ಏನಾರ ತಿನ್ನಾಕ ಕುಡಿಯಾಕ ತಂದು ಕೊಡ್ತಿಲ್ಲ? ಹಾ ದೊಡಮ್ಮ ಬಂದೆ. ನೋಡ್ದೆ ಹೆಂಗ ಬಾಯಿಸಿದೆ? ನೀನಂತ್ರ ಭಾರಿ ಬಿಡಕ, ಅದಕ್ಕೆ ನನಗೆ ನೀನಂದ್ರ ಭಾಳ ಇಷ್ಟ. ಎಲ್ಲ ನಿನ್ನ ನೋಡಿ ಕಲ್ತೇನೆ ನಾನು. ಏನ್ ಹೇಳಕತ್ತೀಯ? ಈಗೆಲ್ಲ ನೀನು ನೋಡ್ಕೊಂಡಲ್ಲ, ಹಂಗ ಆ ಹುಡುಗಿ ನಮ್ಮ ಮನೆಗೆ ಬಂದಾಗ ನಾನು ಹಂಗ ಮಾಡ್ತೇನೆ ನೋಡುವ. ಮದುವೆ ಆಗೋ ತನಕ ಇದು ಯಾವುದು ಗೊತ್ತಾಗ್ಬಾರ್ದು, ನಮ್ ಗುಟ್ಟು ನಮ್ಮಲ್ಲೇ ಇರ್ಲಿ. ಸರಿ ಪದ್ಮಾಕ? ಬಾ ಕುಂದ್ರು ಬಾ. ಆದ್ರೂ ಏನ ಹೇಳಾಕ, ನಿಮ್ಮ ಮನೆ ಮುಂಚೆ ಇದ್ದಿದ್ದಕ್ಕೂ ಈಗಿಂದಕ್ಕೂ ಬಹಳ ಸುಧಾರಿಸತಿ. ಎಲ್ಲ ನನ್ನ ದೊಡ್ಡ ಮಗಳು ಕಷ್ಟಪಟ್ಟು ಮಾಡ್ಯಾಳ. ಮುಂಚೆ ಏನೇನು ಇರ್ಲಿಲ್ಲ, ಈಗ ನೋಡಿ ಹೆಂಗ್ ಮಾಡ. ಇದ್ರ ಅಂತ ಹೆಣ್ಮಕ್ಳು ಇರ್ಬೇಕು ನೋಡುವ ನಮಗ. ಆದಷ್ಟು ಜಲ್ದಿ ಮದುವೆ ಇಟ್ಕೊಂಡ್ಬಿಡೋಣಲ್ಲಕ್ಕ. ನನಗೇನು ಇಲ್ಲವಾ, ನೀನು ಯಾವಾಗ ಹೇಳ್ತಿ ಅವಾಗ ಈ ಹುಡುಗಿನ ಕರ್ಕೊಂಡ್ ಬರ್ತೀನಿ. ಆದ್ರೆ ಒಂದ್ ಸ್ವಲ್ಪ ಮುಂಚೆ ಹೇಳ್ಬಿಡು, ಯಾಕಂದ್ರೆ ನನ್ನ ದೊಡ್ಡ ಮಗಳಿನ ಉತ್ತರ ಕೊಡ್ಬೇಕಲ್ಲವಾ. ಆಕೆ ಇದ್ದಿದ್ದಕ್ಕೆ ಇಷ್ಟೆಲ್ಲ ಹೆದರ್ಬೇಕಾಗೈತಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಈ ಹುಡುಗಿಗೆ ಒಂದು ಗತಿನ ಕಾಣಿಸ್ತಿದ್ದೆ ನಾನು. ಇಲ್ಲಕ್ಕ, ನಾನು ನನ್ನ ಮೈದ್ನ ಹತ್ರ ಮಾತಾಡ್ತೀನಿ, ಅವ್ನು ಯಾವಾಗ ಬರ್ತಾನೆ ನೋಡ್ತೀನಿ. ನೋಡಿ ಒಂದ್ ದಿವಸ ಹೇಳ್ಬಿಡ್ತೀನಿ, ಅವತ್ತಿನ ದಿವಸ ನೀವು ಮದುವೆ ಕರ್ಕೊಂಡ್ ಬಂದ್ಬಿಡ್ರಿ. ಸರಿ, ನನ್ನ ಮಗಳಿಗೆ ಹೇಳ್ತೀನಿ, ಹುಡುಗಿ ಭಾಳ ಇಷ್ಟ ಆಗಾಳ, ನಮ್ಮ ಸಂಧ್ಯಾಗ ಹುಡುಗ ಅಂದ್ರೆ ಭಾಳ ಇಷ್ಟ ಆಗ್ಯಾನ ಅಂತ ಹೇಳಿ. ಅಲ್ಲ ಮತ್ತ ಈ ಹುಡುಗಿ ಏನಾರ ಅಂದ್ರೆ ಈಕೇನ್ ಅನ್ನೋದಿಲ್ಲ, ತುಟಿ ಪಿಟ್ಟಕ್ಕೆ ಅನ್ನೋದಿಲ್ಲ. ಈಕಿಗೂ ಗೊತ್ತು ಅವ್ರ ಅಕ್ಕ ಫಾರಿನ್ ಆಗಿದ್ದಾಗ ಏನಾರ ಮಾತಾಡಿದ್ರು ಏನಾರ ಅಂದ್ಲು ಅಂತ ಅಂದ್ರ ಆಕಿ ಮನ್ಸಿಗೆ ಬೇಜಾರ್ ಮಾಡ್ಕೊಂತಾಳ ಅಂತ ಹೇಳಿ. ನಮ್ಮ ಸಲುವಾಗಿ ಅಲ್ದೇ ಇದ್ರು ಆಕಿನ ಸಲುವಾಗಿ ಏನಾರ ಒಪ್ಕೊಂತಾಳ. ಆಕಿ ಹೇಳ್ದಂಗೆ ಕೇಳ್ತಾಳ. ಹಂಗಂದ್ರೆ ಅಡ್ಡಿ ಇಲ್ಲ ಬಿಡಕ. ಸರಿ, ಹಂಗಂದ್ರೆ ಮದ್ವೆ ಯಾವತ್ತ ಅಂತಂದೇಳಿ ಹೇಳ್ಬಿಡು. ನಾನು ಅವತ್ತ ನಮ್ಮ ಕೈಲಾದಷ್ಟು ಮದ್ವೆಗೆ ಅರೇಂಜ್ಮೆಂಟ್ ಮಾಡ್ತೀನಿ. ತೀರಾ ಗ್ರ್ಯಾಂಡ್ ಆಗೆಲ್ಲ ಮಾಡ್ಕೊಡಕ್ ಆಗೋದಿಲ್ಲಪ್ಪ. ಅಯ್ಯೋ, ನೀನೇ ಗ್ರ್ಯಾಂಡ್ ಆಗಿ ಮಾಡ್ಕೊಡ್ತಿದ್ದಿ, ನಾವು ನಮ್ಮ ಮನೆಯಿಂದ ಸಂಕ್ಷಿಪ್ತವಾಗಿ ಮಾಡ್ಕೊಂತೇ ಬಿಡು. ನೀ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನನ್ನ ಮೈದ್ನಿಗೂ ಈ ಮದ್ವೆ ಭಾಳ ಜೋರ್ದಾರ್ ಆಗೋದು ಇಷ್ಟ ಇಲ್ಲ, ಅಷ್ಟ ಸಂಕ್ಷಿಪ್ತವಾಗಿ ಮದುವೆ ಮಾಡ್ಕೊಳ್ಳೋದು ಮನ್ಯಾಗ. ಸರಿ ತಗೋ, ಯಾವ ದೇವಸ್ಥಾನದಾಗೂ ಬೇಡ, ಮತ್ತೆಲ್ಲ ಕಡೆ ಸುದ್ದಿ ಹಬ್ಬತೈತಿ. ಸರಿ ನೋಡ್, ಮತ್ ನಿನ್ ಮಗಳನ್ನ ಕರೆಸ್ತೇನೆ. ಇನ್ನೇನವ ನೋಡ್ತೀನಿ, ಕೇಳ್ತೀನಿ, ಬರ್ತಾಳಂದ್ರೆ ಬರ್ಲಿ. ಮತ್ತ ತನ್ನ ಸಣ್ಣ ತಂಗಿ ಮದ್ವೆ ಕರ್ದಿಲ್ಲ ಹಂಗ ಹಿಂಗ ಅಂತೇಳಿ ಜಗಳ ಮಾಡಿ ಮದ್ವೆ ತಪ್ಪಿಸ್ಬಿಟ್ರೆ ಏನ್ ಮಾಡ್ಲಿ? ಹೌದೌದು, ಹಂಗಾರೆ ನಾನು ನನ್ನ ಮೈದ್ನಿಗೆ ಇವತ್ತ ಫೋನ್ ಮಾಡಿ ಕೇಳ್ತೀನಿ. ಅಂದ್ರೆ ಆಕಿ ಟಿಕೆಟ್ ಬುಕ್ ಮಾಡ್ಕೊಂಡು ಬರಕ್ ಈಸಿ ಆಗ್ತೈತಿ. ಅಷ್ಟು ಮಾಡ್ಬಿಡುವ, ಪುಣ್ಯ ಕಟ್ಕೋ. ಅಲ್ಲ, ಮದ್ವೆ ದಿವಸ ಏನಾರ ನಿನ್ ಮಗಳಿಗೆ ವಿಷಯ ಗೊತ್ತಾತಂದ್ರೆ ಅದನ್ನ ನೀ ನಿಭಾಯಿಸ್ಬೇಕು. ಯಾವ್ದ ಕಾರಣಕ್ಕೂ ಆ ವಿಷಯ ಗೊತ್ತಾಗ್ಬಾರ್ದು. ನಿನ್ ಮೈದ್ನಿಗೆ ಹೇಳ್ಬಿಡು, ಆ ಹುಡುಗಿನ ಬೇರೆ ಕಡೆ ಎಲ್ಲರೂ ಬಿಟ್ಟು ಬರೋಣ ಅಂತ ಹೇಳಿ ಮದ್ವೆ ದಿವಸ. ಅಯ್ಯೋ, ಮಗಳಂದ್ರೆ ಜೀವ ಬಿಡ್ತಾನವ. ಮತ್ ಇನ್ನೇನ ಮದ್ವೆ ದಿವಸ ಆ ಹುಡುಗಿ ಎದ್ರಿಗ ಹಿಂಗ್ ನೀ ಮದ್ವೆ ಆಗಕತ್ತಿದ್ದು ಪಾಪ ಆಕಿನ ಮನ್ಸಿನ ಮೇಲೆ ಪರಿಣಾಮ ಬೀರ್ತೈತನ. ಅವ್ರ ಅಜ್ಜಿ ಮನೆಗೆ ಬಿಟ್ಟು ಬರೋಣ ಅಂತ ಹೇಳಿ ಬಿಟ್ಟು ಬಂದ್ಬಿಡು. ಏನಾರ ಹೇಳಿ ಸ್ವಲ್ಪ ಪುಸ್ಲಾಯ್ಸೋನಿ. ಹಾ, ಹಿಂಗ್ ಮಾಡಂತಡಿ. ಸರಿ, ನಾ ಬರ್ತೇನೆ ತಗೋ. ಯಾವತ್ತ ಏನಂತ ಹೇಳಿ ತಿಳಿಸ್ಬಿಡೇನ? ಸರಿ ಅಕ್ಕ. ಅತ್ತೆ, ಅತ್ತೆ, ಏನ ಸೃಷ್ಟಿ? ಎಲ್ಲಿ ಅತ್ತೆ, ನಿನ್ ಮಗ ಇನ್ನೂ ಬಂದೇ ಇಲ್ಲ? ಏನ ಕೆಲ್ಸದ ಮೇಲೆ ಹೋಗ್ಯಾನ್ ಬಿಡು, ಬರ್ತಾನ. ನಿನಗೆ ಯಾಕೆ ಅಷ್ಟು ಚಿಂತಿ? ನಾನು ಅವ್ನಿಗೆ ಎಷ್ಟು ಮಿಸ್ ಮಾಡ್ಕೊಳತ್ತೇನೆ ಗೊತ್ತೈತಿ? ಅವ್ವ, ಅಪ್ಪಿ ತಪ್ಪಿನ ಅವ್ನ ಮುಂದೆ ಮಾತಾಡಕ್ ಹೋಗ್ಬೇಡ. ಅವ್ನಿಗೆ ಮೊದ್ಲ ನಿನ್ಕೊಂಡ್ರೆ ಅಷ್ಟು ಕಷ್ಟ. ಅದೆಲ್ಲ ಮದ್ವೆ ಆಗೋತನ ಅಷ್ಟೇ ಅತ್ತೆ. ಒಂದೇ ಒಂದ್ಸಲ ನನ್ ಮದ್ವೆ ಆಗ್ಬಿಡ್ಲಿ, ಆಮೇಲೆ ನಾನು ಹಿಂದಿಂದ ಬರ್ಬೇಕು. ಹಂಗ ಸುತ್ತಾಡಿಸ್ತಾನ ಅವ್ನ. ನನ್ನ ಎದುರಿಗೆ ನನ್ನ ಮಗನ ಬಗ್ಗೆ ಹಿಂಗ್ ಮಾತಾಡ್ತೀಯಾ? ಮತ್ತೇನತ್ತೆ? ಇಂಥ ಚಂದದ ಹುಡುಗಿ ಎದುರುಗಡೆ ನಿಂತು ನನ್ನ ಮದ್ವೆ ಮಾಡ್ಕೊ ಅಂತ ಹೇಳಿದ್ರ ನಿನ್ನ ಮಗಗ ಅದೇನ್ ಕೊಬ್ಬು ಗಿಬ್ಬು ಅಂದ್ರೆ ಏನಿಲ್ಲ. ಎಲ್ಲ ನಿನ್ನಿಂದನ ಬಂದಿರೋದು. ಇವತ್ತಾಗಿದ್ದಾಗ್ಲಿ ನಿನ್ ಮಗ ಹೆಂಗ್ ನನಗೆ ಮದ್ವೆಗೆ ಒಪ್ಕೊಳ್ಳೋದಿಲ್ಲ ನಾನು ನೋಡೇ ಬಿಡ್ತೇನೆ. ಅಯ್ಯೋ, ಮೊದ್ಲು ಅವನಿಗೆ ಅವ್ನ ತಂಗಿ ಮದ್ವೆ ಮಾಡ್ಬೇಕಂತೈತ. ನಮ್ ಸಂಜು ಅಂತೂ ಅವ್ರ ಮಾವನ್ ಮದ್ವೆ ಆಗಕ್ಕೆ ಒಪ್ಕೊಳಕ್ ರೆಡಿ ಇಲ್ಲ. ಇವನು ಆಕಿನ ಮದ್ವೆ ಆಗದೊರ್ತು ತನ್ನ ಮದ್ವೆ ಬೇಡ ಅಂತ ಕುಂತಾನ. ನನಗೆ ವಯಸ್ಸಾಗಕತ್ತೈತೆ. ನನ್ನ ಮಗ ಬೇಕು ಅಂದ್ರೆ ಕಾಯಿ, ಇಲ್ಲ ಅಂದ್ರೆ ಯಾರ ಮದ್ವೆ ಮಾಡ್ಕೊಂಡು ಹೋಗಷ್ಟ. ಅತ್ತೆ ಇರೇ, ಈಗ ಅವ್ನು ಬಂದ ಅಂದ್ರೆ ಹೊಟ್ಟೆ ಹಸತಿ ಅಂತಂದೇಳಿ ಊಟ ಕೇಳ್ತಾನ. ಅತ್ತೆ, ನಿನಗೆ ನಾನು ನಿಮ್ಮ ಮನೆ ಸೊಸೆಯಾಗಿ ಬರೋದು ಇಷ್ಟ ಇಲ್ಲೇನ? ನನಗೆ ಇಷ್ಟನ, ಆದ್ರೆ ಏನ್ ಮಾಡ್ಲಿ, ಅವನು ನನ್ನ ತಮ್ಮನೂ ನನ್ನ ಮಗಳನ್ನ ಮದುವೆ ಮಾಡ್ಕೊಂತೇನಂತಾನ. ಆಕಿಗೂ ಅವನನ್ನ ಮದುವೆ ಮಾಡ್ಕೊಳ್ಳೋದು ಇಷ್ಟ ಇಲ್ಲ. ಈ ಕಡೆ ನನ್ನ ಮಗಗ ನೀ ಬೆನ್ ಹತ್ತಿವ, ಆದ್ರೆ ಅವನಿಗೋ ನೀನಂದ್ರೆ ಇಷ್ಟ ಇಲ್ಲ. ಒಂದು ಮಳ ದೂರ ಸರಿತಾನ. ಇಂಥದ್ರಾಗ ನಾನು ಏನ್ ಮಾಡ್ಲಿ ಹೇಳು? ನೀನ್ ಏನು ಮಾಡ್ಬೇಡ, ನಮ್ಮಿಬ್ಬರನ್ನ ಕೂಡ್ಸಾಕ್ ನೋಡು. ನೀನು ಸ್ವಲ್ಪ ಹಠ ಮಾಡು, ನನ್ನ ಸೊಸೆ ಅಂದ್ರೆ ಈಕಿನ ಸೃಷ್ಟಿನ ಅಂತ ಹೇಳಿ. ಅವಾಗ ಅದ್ ಹೆಂಗ್ ನಿನ್ ಮಗ ಒಪ್ಕೊಳ್ಳೋದಿಲ್ಲ ನೋಡೋಣ. ನನ್ನ ಸಲುವಾಗಲ್ದೇ ಇದ್ರು ತಾಯಿ ಪ್ರೀತಿ ಮೇಲಿನ ಸಲುವಾಗಿನಾರ ಒಪ್ಕೊಂತಾನ. ಒತ್ತಾಯ ಮಾಡಿ ಮದುವೆ ಏನೋ ಮಾಡ್ಬೋದು, ಆದ್ರೆ ಸಂಸಾರ ಮಾಡ್ಸಕ್ ಆಗಂಗಿಲ್ಲಲ್ಲ. ಅತ್ತೆ, ನಿನ್ನ ಮಗನ ಜೊತೆಗೆ ಒಂದೇ ಒಂದ್ಸಲ ನನ್ನ ಮದುವೆ ಮಾಡಿಸಿ ನೋಡು, ಆಮೇಲೆ ಸಂಸಾರ ತಾನ ಶುರು ಆಗ್ತೈತಿ. ನಿಜ ಹೇಳತ್ತೆ, ನಾನು ನಿಮ್ಮ ಮನೆ ಸೊಸೆಯಾಗಿ ಬರ್ ನಿನಗೆ ಇಷ್ಟ ಆಯ್ತೋ ಇಲ್ಲೋ? ನನಗೆ ಯಾರಾದ್ರೇನವ, ನಮ್ಮ ಮನೆಗೆ ತಕ್ಕ ಹುಡುಗಿ ಆದ್ರೆ ಸಾಕು. ಅತ್ತೆ, ಮಾವ ಬಂದ. ಅಯ್ಯೋ, ನೀ ಅಪ್ಪಿ ತಪ್ಪಿನೂ ಈಗ ಅವ್ನ ಕಣ್ಣಿದ್ರೆ ಕಾಣಿಸ್ಕೋಬೇಡ್ವೆ. ಒಳಗೆ ಹೋಗು, ನಾನು ಮಾತಾಡ್ಸಿ ಆಮೇಲೆ ನಿನ್ನ ಕರಿತೇನೆ. ನೋ ವೇ, ನಾನು ನಮ್ಮ ಮಾವಿಗೆ ಎದುರಾಗಬೇಕು, ಮಾತಾಡಿಸ್ಬೇಕು. ಮೊದ್ಲ ಅವ್ನು ನಿನ್ನ ಕಂಡ್ರೆ ಸಿಟ್ಟು, ಆ ದೇವರ ನಿನ್ನ ಕಾಪಾಡಬೇಕು. ಅತ್ತೆ, ನನ್ನ ಕಂಡ್ರೆ ಸಿಟ್ಟು ಅವಾಗಿತ್ತು, ಆದ್ರೆ ಈಗ ಈ ಬ್ಯೂಟಿಫುಲ್ ಫಿಗರ್ನ ನೋಡಿದ ತಕ್ಷಣ ನಿನ್ ಮಗ ಹಂಗ ಅಲ್ಲೇ ದಂಗಾಗಿ ಕೆಳಗ ಬಿದ್ದ ಬಿಡ್ಬೇಕು. ಅವ್ವ ಮಹಾತಾಯಿ ಹಂಗ್ ಮಾಡ್ಗಿದ್ದಿ ಮತ್ತ ಅಂದ್ರ ನನ್ನ ನೋಡಿ, ನನ್ನ ಬ್ಯೂಟಿ ನೋಡಿ ಹಂಗ ಫಿದಾನ ಆಗ್ಬೇಕು ನಿನ್ ಮಗ. ಹಂಗ ಹೇಳಿದತೆ ಏನೋಪ ನಿಂದು ಈ ಮಧ್ಯೆ ಆಟದಾಗ ನಾನಂತೂ ಇಲ್ಲ. ಒಂದು ನೀ ಒಳಗೆ ಹೋಗು, ಇಲ್ಲ ನಾ ಒಳಗೆ ಹೋಗ್ತೇನೆ. ಅತ್ತೆ, ನೀನ ಒಳಗೆ ಹೋಗು. ನಿನ್ ಮಗಗ ನನ್ನ ಮೇಲೆ ಯಾವ ರೀತಿ ಫೀಲಿಂಗ್ಸ್ ಐತಿ ಅಂತ ಹೇಳಿ ನೋಡ್ಬೇಕು ನಾನು. ಸರಿ, ನಿನಗ್ ಬಿಟ್ಟಿದ್ದು ನಿನ್ ಕರ್ಮ ಅನ್ಬೋಸು. ಮಾವಾ, ನೀನೇನ ಇಲ್ಲಿ? ನನ್ ಮದ್ವಿ ಮಾಡ್ಕೊಳ್ಳೋ ಹುಡುಗ ಎಲ್ಲೋ ಅಲ್ಲೇ ನಾನು. ಮದ್ವಿ ಗಿದ್ವಿ ಅಂದ್ರೆ ಏನಿಲ್ಲ, ನಿನ್ ನಾಲ್ಗಿನ ಕಟ್ ಮಾಡಿ ಬಿಸಾಕ್ಬಿಡ್ತೀನಿ. ಅಯ್ಯೋ, ಯಾಕೆ ಮಾವ? ನಾನಂದ್ರೆ ಇಷ್ಟ ಇಲ್ಲ ನಿನಗ? ನೀನಂದ್ರೆ ಯಾವಾಗ ಇಷ್ಟ ಅಂತ ಹೇಳೇನ್ ನಾನು ನಿನಗ? ಮಾವ, ನಾನಂದ್ರ ನಿನಗೆ ಇಷ್ಟ ಇಲ್ಲ ಅಂತಾನು ಹೇಳಿಲ್ಲಲ್ಲ. ಕರ್ಮ ನೋಡು, ನೀನಂದ್ರೆ ನನಗೆ ಎಷ್ಟು ಇಷ್ಟ. ನಿನ್ ತರನ ಹೇರ್ ಸ್ಟೈಲ್ ಮಾಡ್ಕೊಂಡೇನಿ. ನನ್ ತರನ ಹೇರ್ ಸ್ಟೈಲ್ ಮಾಡ್ಕೋ, ನನ್ ತರ ಡ್ರೆಸ್ಸಿಂಗ್ ಮಾಡಿಸ್ಕೋ. ಮತ್ತಿನ್ನೇನು, ಹುಡುಗಿಗೂ ವ್ಯತ್ಯಾಸನ ಗೊತ್ತಿಲ್ಲ. ಹಂಗದಿದಿ ನಿನ್ನ ನೋಡಿದ್ರೆ ಯಾರಿಗಾರ ಮನಸ್ಸು ಬರ್ತೈತಲ್ಲ, ಮದ್ವೆ ಮಾಡ್ಕೋಬೇಕಂತ ಅನಿಸ್ತೈತಿ. ಯಾಕೆ ಮಾವ? ಇಂಥ ಫಿಗರು ನನಗೆ ಸಿಕ್ಕಿಲ್ವೇ ಅಂತ ನಮ್ಮ ಕಾಲೇಜ್ನಾಗೆಲ್ಲ ಒಬ್ರಿಗಿಂತ ಒಬ್ರು ಹೊಡೆದಾಡ್ಕೊಂಡು ಸಾಯ್ತಾರ. ಅಂತದ್ರಾಗ ನಾನು ನಿನ್ ಹಿಂದೆ ಬಿದ್ದೇನೆ. ನಿನಗೆ ನಾನಂದ್ರೆ ಇಷ್ಟ ಇಲ್ಲೇನು? ಇಲ್ಲಿ ನೋಡು ಸೃಷ್ಟಿ, ನಿನ್ನ ನಾನು ಯಾವತ್ತೂ ಆ ದೃಷ್ಟಿ ಒಳಗ ನೋಡಿಲ್ಲ. ಇನ್ಮೇಲೆ ನೋಡು ಮಾವ. ಆ ರೀತಿ ಎಲ್ಲ ಕಲ್ಪನೆ ಇಟ್ಕೊಳಕ್ ಹೋಗ್ಬೇಡ, ಅದು ನಿನ್ನ ಹುಚ್ಚು ಕಲ್ಪನೆ. ಇಲ್ಲಿ ನೋಡು ಸೃಷ್ಟಿ, ನನಗ ನಿನ್ ಕಂಡ್ರೆ ಇಷ್ಟ ಇಲ್ಲ.
ಆಸ್ ಅ ಫ್ರೆಂಡ್ ಆಗಿಬೇಕಂದ್ರೆ ನಿನ್ ಜೊತೆಗೆ ಮಾತಾಡ್ತೀನಿ, ಆದ್ರ ಮದ್ವೆ ಆಗು ಅಂತಂದ್ ಹೇಳಲ್ಲ ಫೋರ್ಸ್ ಮಾಡಕ್ ಹೋಗ್ಬೇಡ. ಆದ್ರ ಅತ್ತೆನ ಒಪ್ಪಿಗೆ ಕೊಟ್ರ? ನಮ್ಮ ಅಮ್ಮಗ ನಮ್ಮ ಮೇಲೆ ಹಂಗ ಒತ್ತಾಯ ಹೇರಿ ರೂಢಿ ಇಲ್ಲ. ನೀನ್ ಹೋಗಿ ನಮ್ಮ ಅಮ್ಮನ್ ಕಿವಿ ಚುಚ್ಚಕೋದು ಹೋಗ್ಬೇಡ ಏನ. ಅಯ್ಯೋ ನಾನೇನ್ ಕಿವಿ ಚುಚ್ಚೋದು, ಅತ್ತೆನ ಹೇಳಿದ್ದು ನನ್ನ ಮಗಳನ್ನ ಸಾರಿ ನನ್ನ ಮಗನ ಮದ್ವೆ ಆಗು, ನಿನಗ ಹೆಂಗ್ ಬೇಕು ಹಂಗ್ ನೋಡ್ಕೊಂತೀನಿ, ನೀನಂತ ಬಂಗಾರದಂತ ಹುಡುಗಿ ನಮ್ಮ ಮನೆ ಸೊಸಿ ಆಗ್ಬೇಕು ಅಂದ್ರೆ ನಾನು ಪುಣ್ಯ ಮಾಡೇನಿ, ನನ್ನ ಮಗನ ನೀನ ಮದ್ವೆ ಆಗು ಅಂತಂದ ಹೇಳಿ ಇಷ್ಟೊತ್ತನ ಕೇಳಕತ್ತಿದ್ರು ಗೊತ್ತೇನ. ಎಲ್ಲ ಈಕಿನ ಬಾಯಿ ಬಡ್ಕಿಂತಂದು ನನಗ್ ಒತ್ತಾಯ ಮಾಡಕತ್ತಿದ್ಲು ಮದ್ವೆ ಮಾಡು ಅಂತಂದ ಹೇಳಿ. ಈಗ ನಾನ ಹೇಳಿನಿ ಅಂತ ಸುಳ್ಳು ಹೇಳ್ತಾಳ. ನೀನೇನಾರ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಟ್ರೆ ನಮ್ಮ ಮನೇನ ಏನಿಲ್ಲ ಮುಳುಗುಸೆ ಬಿಡ್ತಿದಿ. ನಮ್ಮಮ್ಮ ಹೆಂಗಂತಂದ್ ಹೇಳಿ ನನಗೆ ಗೊತ್ತೈತಿ, ನೀ ಏನು ಬಾಳ ಮಾತಾಡಕ್ ಹೋಗ್ಬೇಡ. ನನ್ನ ಮಗಗ ನಾನಂದ್ರೆ ಎಷ್ಟು ಇಷ್ಟನೋ, ನನ್ನ ಮೇಲೆ ಅಷ್ಟ ನಂಬಿಕೆ. ಅಯ್ಯೋ ನಿಜವಾಗ್ಲೂ ಮಾವ, ಬೇಕಂದ್ರೆ ಅತ್ತೆನ ಕರೆದು ಕೇಳು. ಅಮ್ಮ ಏ ಅಮ್ಮ. ಏನು ಅಭಿ? ಅಲ್ಲಮ್ಮ ಈಕಿ ಯಾಕೆ ಬಂದಾಳ ಇವತ್ತು ನಮ್ಮ ಮನೆಗೆ? ಅಯ್ಯೋ ಅವಳಿಗೆ ಮೊದ್ಲಿಂದಾನು ನಮ್ಮ ಮನೆ ಅಂದ್ರೆ ಭಾಳ ಇಷ್ಟ ಅಲ್ಲೇನೋ, ಮುಂಚೆಯಿಂದಾನು ಆ ಬಾಡಿಗೆ ಮನೆ ಇದ್ದಾಗಿಂದಾನು ಬಂದಾಳ. ಹಂಗ ನನ್ನ ಅತ್ತಿ ಅಂತ ಕರೆದು ರೂಢಿ ಮಾಡ್ಕೊಂಡ್ಬಿಟ್ಟಾಳ. ಮತ್ತಿನ್ನೇನ್ ಮಾಡೋದು, ನಾವಲ್ದ ಇನ್ಯಾರು ಆಕೀಗ? ನನ್ ಮುದ್ದು ಅತ್ತೆ, ನನ್ನೆಲ್ಲಿ ಬಿಟ್ಕೊಡ್ತೀನಿ ಅಲ್ಲೇನತ್ತೆ? ಅತ್ತೆ ನಿನ್ ಮಗಗೆ ಹೇಳು, ನಾನಂದ್ರೆ ನಿನಗೆ ಇಷ್ಟ ಹೌದಾ ಅಲ್ಲ, ನಾನು ನಿಮ್ಮ ಮನೆ ಸೊಸಿ ಮಾಡ್ಕೊಂತಿಲ್ಲ. ಏ ಬಾಯಿ ಮುಚ್ಚ, ನೀ ಸ್ವಲ್ಪ ಒಳಗೆ ಹೋಗು. ಇಲ್ಲ ಇವತ್ತು ಎರಡರಾಗ ಒಂದು ತೀರ್ಮಾನ ಆಗ್ಲೇಬೇಕು. ಅಮ್ಮ ನನಗೆ ದಿನ ಅಂತ ಕೂಡಲೇ ಇವೆಲ್ಲ ರಗಳಿ ನೋಡಕ್ ಆಗಂಗಿಲ್ಲ. ಒಂದೊಂದ್ ದಿವಸ ಒಬ್ಬೊಬ್ರು ತಲೆ ಚಿಟ್ ಹಿಡ್ಸಕತ್ ಬಿಟ್ಟಾರ. ಈಕಿನ ಒಂದು ಮನೆಯಿಂದ ತಳ್ಳು ಹೊರಗೆ, ಇಲ್ಲ ಅಂದ್ರೆ ಈ ಮದ್ವೆ ಮಾಡ್ರ ತೆಗಿಬೇಡ ಅಂತ ಹೇಳು. ಮದ್ವೆ ಮಾಡ್ರಲ್ಲ ತೆಗದ್ರೆ ಈ ಮನೆ ಒಳಗೆ ಈಗೀಗ ಒಂದು ಕ್ಷಣನೂ ಇರಕ್ ಹೋಗ್ಬೇಡ ಅಂತ ಹೇಳು. ಮದ್ವೆ ಮಾಡ್ರ ತೆಗ್ದಿಲ್ಲ ಅಂದ್ರೆ ಈ ಮನೆಗೆ ಜಾಗ ಇಲ್ಲ ಅಂದ್ರೆ ಇಲ್ಲ. ಅಯ್ಯೋ ನನ್ ಮುದ್ದು ಮಾವ, ನಿನ್ನ ಹೆಂಗ್ ಮದ್ವೆ ಮಾಡ್ಕೋಬೇಕು ಅಂತ ನನಗೆ ಗೊತ್ತೈತಿ. ಏಯ್ ಹೋಗೆ. ಏ ಇರೋ, ಆ ಶೂರ್ಪನಕ್ಕಿ ಮನಿ ಬಿಟ್ಟು ಹೊರಗೆ ಹೋದ್ಮೇಲೆ ಹೇಳಮ್ಮ, ನಾನು ಬರ್ತೇನೆ. ಅಲ್ಲಿವರೆಗೂ ಈ ಮನಿ ಒಳಗೆ ನಾನು ಕಾಲಿಡೋದಿಲ್ಲ. ಅತ್ತೆ ನಿನ್ ಮಗ ಹೆಂಗ್ ಅಂದ್ ಹೋದ? ಏ ನಿಜ ಹೇಳು, ನಿನಗೇನಾರ ಜವಾಬ್ದಾರಿ ಅನ್ನೋದು ಐತೇನು? ಯಾಕತ್ತೆ, ನನ್ ಕಂಡ್ರೆ ನಿನಗೂ ಇಷ್ಟ ಇಲ್ವಾ? ಇಲ್ಲಿ ನೋಡು, ನನ್ ಮಗಗ ಹಿಂಗ ಚಲ್ಚಲ್ಲಾಗ ಆಡೋರಂದ್ರೆ ಇಷ್ಟ ಇಲ್ಲ. ಒಂದ್ ಸ್ವಲ್ಪ ಸೀರಿಯಸ್ನೆಸ್ ಇಟ್ಕೊ ಮುಖದ್ಮೇಲೆ. ಅತ್ತೆ ನಾನು ಬದಲಾದ್ರೆ ನನ್ಗ ನಿಮ್ಮ ಮನೆ ಸೊಸಿ ಮಾಡ್ಕೊಂತೀಯಾ? ವಿಚಾರ್ಸೋಣ. ನನ್ ಮಗಗ್ ಮೊದ್ಲು ಇಷ್ಟ ಆಗೋಂಗ್ ನಡ್ಕೋ, ಆಮೇಲೆ ನಿನ್ನ ಮದುವೆ ಮಾಡ್ಕೊಂತಾನ. ಅತ್ತೆ ಹೆಂಗ ಅವನನ್ನು ಹೊಲಿಸ್ಕೋಬೇಕು ಹೇಳತ್ತೆ. ಎಲ್ಲ ನಾನು ಹೇಳ್ಕೊಟ್ಬಿಡ್ತೇನೆ ತಗೋ. ಬಾಳ ಎಕ್ಸ್ಪೀರಿಯನ್ಸ್ ಇದ್ದಂಗೆ ಮಾತಾಡ್ತಿಲ್ಲ ನನಗ. ಅಯ್ಯೋ ಅತ್ತೆ ಹಂಗಲ್ಲ, ಅದು ನಿನ್ ಮಗನ್ ಇಷ್ಟ ಕಷ್ಟ ನನ್ಕಿಂತ ಚೆನ್ನಾಗಿ ನಿನಗೆ ಗೊತ್ತಲ್ಲ. ಪ್ಲೀಸ್ ಅತ್ತೆ ಹೆಲ್ಪ್ ಮಾಡು. ಅಯ್ಯೋ ನೀನೊಂದು ಹುಚ್ಚು ಹುಡುಗಿ ನೋಡು, ನನ್ನ ತಲೆ ಸಿಡಿಯಾಕತೈತಿ. ಬಾಯಿಗೆ ಕಾಫಿ ಕೊಡ್ತೀನಿ, ಕುಡ್ದು ಒಂದ್ ಸ್ವಲ್ಪ ಕುಂದ್ರು. ಸುಮ್ಮನೆ ಮದುವೆಗಿದ್ವಿ ಅಂತ ಹೇಳಿ ನನ್ನ ತಲೆ ತಿನ್ಬೇಡ. ಅದಕ್ಕೆಲ್ಲ ಇನ್ನೂ ಟೈಮ್ ಐತಿ. ಸಂಜು ಏ ಸಂಜು, ಇವ್ರೇನೋ ನನ್ನ ಅನ್ಕೊಂಡ್ಬಿಟ್ಟಾರ. ನಾನು ಮಾತ್ರ ಈ ಅಭಿನ್ ಮದುವೆ ಆಗದ ಇರಕ್ ಸಾಧ್ಯನೇ ಇಲ್ಲ. ಎಂತ ಚಿಕ್ಕ ವಯಸ್ಸಿಂದಾನು ನಾನು ನಿನ್ ಮೇಲೆ ಎಷ್ಟು ಪ್ರೀತಿ ಬೆಳೆಸ್ಕೊಂಡೇನು ಗೊತ್ತಾ? ಎಂತೆಂತ ಹುಡುಗರು ನನಗೆ ಪ್ರಪೋಸ್ ಮಾಡಿದ್ರು ನಾನು ಅವ್ರ ಬುಟ್ಟಿಗೆ ಬಿದ್ದಿಲ್ಲ. ನಿನ್ನ ನಾನು ಮದುವೆ ಆಗದ ಬಿಡೋದಿಲ್ಲ. ಒಂದ್ ವೇಳೆ ನೀನೇನಾದ್ರು ಯಾರ ತರ ಹುಡುಗಿನ ಪ್ರೀತಿ ಮಾಡಕತ್ತಿದಿ ಅಂತ ಇಟ್ಕೋ. ಅಯ್ಯೋ ನನ್ನ ತಲೆಗೊಂದಿಷ್ಟು. ಅತ್ತೆ ಏ ಅತ್ತೆ ಜಲ್ದಿ ಬಾಯ್ಲಿ. ಏನ ನಿನ್ ಕಾಟ? ಅತ್ತೆ ಏನ್ ಗೊತ್ತೇನು, ನಿನ್ ಮಗಗ ಆಲ್ರೆಡಿ ಒಂದ್ ಹುಡುಗಿದ ಜೊತೆ ಫ್ರೆಂಡ್ಶಿಪ್ ಐತಿ. ಏನು ಒಂದ್ ಹುಡುಗಿ ಜೊತೆ ಸ್ನೇಹ ಮಾಡಕತ್ತಾನ. ಅದ್ರೊಳಗೆ ಏನ್ ಬಿಡ, ಫ್ರೆಂಡ್ಸ್ ಅಂದ್ರೆ ಹುಡುಗ ಇರ್ಲಿ ಹುಡುಗಿ ಇರ್ಲಿ, ಅದ್ರಾಗ ಏನೈತಿ ಬಿಡ. ಅಯ್ಯೋ ಅತ್ತೆ ನಾ ಹೇಳ್ತೀನಿ, ನಿನಗೆ ಅರ್ಥ ಆಗಕತ್ತಿಲ್ಲ. ನಾನು ಆಕ್ಚುಲಿ ಅದನ್ನ ಹೇಳ್ಬೇಕಂತ ಬಂದಿದ್ದು. ಅದು ನಿನ್ನ ನೋಡಿ ನಿನ್ ಮಗನ್ ನೋಡಿ ಏನ್ ಹೇಳ್ಬೇಕನ್ನೋದನ್ನ ಮರ್ತು ಇಲ್ದೇ ಇರೋದೆಲ್ಲ ಮಾತಾಡ್ದೆ. ನನ್ ಬುದ್ಧಿಗೊಂದಿಷ್ಟು. ನಿನ್ ಮಗ ಒಂದ್ ಹುಡುಗಿನ ಇಷ್ಟಪಡಕತ್ತಾನ. ಆತಲ್ಲ ಮತ್ತಿನೇನು, ಇಷ್ಟಪಡಕತ್ತಾನ ಅಂತಂದ್ಮೇಲೆ ನಿನ್ನ ಯಾಕೆ ಮದುವೆ ಮಾಡ್ಕೊಂತಾನ? ಹೌದಲ್ಲ ಅತ್ತೆ, ಆ ಹುಡುಗಿ ಸರಿ ಇಲ್ಲ. ಹೌದಾ? ಆ ಹುಡುಗಿಗೆ ಅಪ್ಪ ಅಮ್ಮ ಯಾರು ಇಲ್ಲ, ಯಾರೋ ಮೂರನೇದವರು ಸಾಕಾಕತ್ತಾರಕಿನ. ಅದ್ರಾಗ ಬೇರೆ ಆ ಹುಡುಗಿ ಮನೆ ಒಳಗಡೆ ಆಕಿಗೆ ಯಾವ್ದೇ ರೀತಿ ಒಳ್ಳೆ ಅಭಿಪ್ರಾಯನೇ ಇಲ್ಲ. ಆಕಿನ ಕಂಡ್ರೆ ಅವ್ರಿಗೆ ಯಾರಿಗೂ ಇಷ್ಟನೇ ಇಲ್ಲ. ಅಷ್ಟ ತಿಳ್ಕೊ ನೀನು. ಆಕಿಗೆ ಏನು ಕೆಲಸನ ಬರೋದಿಲ್ಲ ಅಂತ ನೀನೇನಾರು ಮನೆ ಸೊಸಿ ಮಾಡ್ಕೊಂಡೆ ಅಂತ ಇಟ್ಕೋ, ನಿನಗ ಎಲ್ಲ ಕೆಲಸ ಬೀಳ್ತೈತಿ. ಅಷ್ಟ ಅಲ್ಲ, ನಿನ್ ಮಗನ ಮೇಲೆ ಎಷ್ಟು ದಬ್ಬಾಳಿಕೆ ಮಾಡ್ತಾಳ ಅಂತ ಗೊತ್ತೇನೋ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಅವತ್ತು. ಇವರಿಬ್ರು ಪಾರ್ಕ್ನಾಗ ಮಾತಾಡಕತ್ತಾಗ ನನ್ನ ಫ್ರೆಂಡ್ ಒಬ್ಬಕ್ಕೆ ಅಲ್ಲೇ ಇದ್ಲು. ಇವರಿಬ್ರು ಮಾತಾಡಿದ ಸ್ಟಾರ್ಟಿಂಗ್ ಕೇಳಿದ್ಲು, ತಲೆ ಕೆಟ್ಟಕ್ಕೆ ಅಲ್ಲಿಂದ ಹೋದ್ಲು. ನಾನು ಅಷ್ಟಾದ್ಮೇಲೆ ಎಲ್ಲ ವಿಷಯ ಕಲೆಕ್ಟ್ ಮಾಡ್ಕೊಂಡೆ. ಎಲ್ಲೆಲ್ಲಿಂದ ವಿಷಯ ಬಂದು ನಿನ್ ಮಗ ಏನು ಕಮ್ಮಿ ಇಲ್ಲ ಅತ್ತೆ, ಅದ್ರ ಸಲುವಾಗಿನ ನೀನೇನಾರ ಈಗ ನನ್ನ ಮದ್ವೆ ಏನಾರ ಅವ್ನ ಜೊತೆಗೆ ಮಾಡಿಲ್ಲ ಅಂತ ಇಟ್ಕೋ, ನಿನಗ್ ಮಾತ್ರ ಸಿಗೋದು ಗಯ್ಯಾಳಿ ಸೊಸಿನ. ಅಯ್ಯೋಯ್ಯೋ ನನ್ ಮಗ ಹಿಂಗ್ ಮಾಡಕತ್ತಾನ, ಅವ್ನ್ ಹಂಗ್ ಮಾಡೋನಲ್ಲಲ್ಲ, ಒಳ್ಳೆ ಹುಡುಗ. ಎಲ್ಲಾ ತಂದೆ ತಾಯಿಗೂ ಹಂಗ ಅನ್ಸೋದು, ತಮ್ಮಗ ಒಳ್ಳೆಯವನ ಅಂತ ಹೇಳಿ. ಬಾಳ ಆಳವಾಗಿ ಹೋಗಿ ನೋಡಿದಾಗ ಅವನ ಬಗ್ಗೆ ಗೊತ್ತಾಗೋದು. ಈಗ ಏನ್ ಮಾಡಂತೀಯ ನನ್ನನ್ನ? ಇನ್ನೇನು ನನಗೂ ನಿನ್ ಮಗ ಗಂಟು ಹಾಕು, ಎಲ್ಲ ಸರಿ ಆಗ್ತೈತಿ. ಒಂದು ಮದುವೆ ಅನ್ನೋದು ಆಗ್ಬಿಡ್ತು ಅಂತಂದ್ರೆ, ನನಗ ಹೆಂಡತಿ ಅನ್ನೋ ಲೈಸೆನ್ಸ್ ಸಿಕ್ತು ಅಂತಂದ್ರೆ ನಿನ್ನ ಮಗಗ ಮೂಗ್ದಾರ ಹಾಕಿ ನಾ ಮನೆ ಕುಂದಿರ್ತೇನೆ. ಅಷ್ಟ ಅಲ್ಲವಾ, ಬೇರೆ ಹುಡುಗಿಯರ ಮೇಲೆ ಕಣ್ಣು ಎತ್ತಿನೂ ನೋಡಬಾರ್ದು. ಸರಿ ಅದೇನ್ ಮಾಡ್ತೀನೋ ನೋಡುವ. ನನಗ ಗಯ್ಯಾಳಿ ಸೊಸಿ ಎಲ್ಲ ಬೇಡ, ಮನಿ ನಡ್ಸ್ಕೊಂಡು ಹೋಗುವಂತ ಒಳ್ಳೆ ಸೊಸಿ ಸಿಕ್ಕರೆ ಸಾಕು. ನೋಡು ಈಗೂ ಮನಿ ನೋಡ್ಕೊಂಡು ಹೋಗುವಂತ ಒಳ್ಳೆ ಸೊಸಿ ಅಂತಿದಿ, ನನ್ನನ್ನ ಸೊಸಿ ಮಾಡ್ಕೊಂತೇನೆ ಅಂತ ಅನ್ನಕತ್ತಿಲ್ಲಲ್ಲ ನೀನು. ಅಯ್ಯೋ ನಿಂದೊಂದು ನಂದ ನನಗೆ ಹತ್ತೈತಿ, ನೀನೊಬ್ಬಕಿ ಅಲ್ಲ ಅತ್ತೆ. ಕೈಯಾಗ ಬೆಣ್ಣೆ ಇಟ್ಕೊಂಡು ತುಪ್ಪ ಕೂರೆಲ್ಲ ಹುಡ್ಕಾಡಿದ್ರಂತ. ಯಾಕ ನಾನು ಸರಿ ಇಲ್ಲೇನು? ನಾನೇ ನಿನಗೆ ಒಳ್ಳೆ ಹುಡುಗಿ ತರ ಕಾಣಕತ್ತಿಲ್ಲ? ಒಪ್ಕೊಂತೇನಪ್ಪ, ಸ್ವಲ್ಪ ಬಾಯಿ ಜೋರು. ಅದು ನಿನ್ ಮಗನ ವಿಷಯದಾಗ ಅಷ್ಟ. ಒಂದ್ಸಲ ಮದ್ವೆ ಮಾಡ್ಕೊಂಡ್ಬಿಡೆ, ಆಮೇಲೆ ನಾನು ಈ ಮನಿ ಒಳಗಡೆ ಹೆಂಗಿರ್ತೇನೆ ಗೊತ್ತೇನು? ನಿನ್ನ ರಾಣಿ ಮಹಾರಾಣಿ ತರ ನೋಡ್ಕೊಂತೇನೆ. ನಿನ್ನ ಮಗನ್ನು ಅಷ್ಟು ಚಂದ ನೋಡ್ಕೊಂತೇನವ. ಅದೇನ್ ಮಾಡ್ತೀಯನವ ನನಗಂತೂ ಗೊತ್ತಿಲ್ಲ ನೋಡು. ಸರಿ ಬಿಡು, ನೋಡೋಣ ಅಂತ. ನಿಮಗೆಲ್ಲ ಈಗ ನಾನು ಪೂಸಿ ಹೊಡೆದು ನಿನ್ ಮಗನ ಮದುವೆ ಮಾಡ್ಕೊಂತೇನೆ. ಆಮೇಲೆ ಈ ಮನಿಗೆ ಬಂದ್ಮೇಲೆ ಈ ಮನಿ ಸಾಮ್ರಾಜ್ಯದ ರಾಣಿ ಒಡತಿ ನಾನ. ಹಂಗ ನೋಡಿದ್ರ ನೀವು ನಮ್ಮ ಲೆವೆಲಿಗೆ ಯಾವ್ದೇ ರೀತಿ ಇಲ್ಲ. ಆದ್ರೂ ಅದು ಯಾಕೋ ಏನೋ ನಿನ್ ಮಗನ ಮೇಲೆ ಅಷ್ಟು ಇಷ್ಟ ನನಗೆ. ಹೆಂಗರ ಮಾಡಿ ಅವನನ್ನ ಮದ್ವೆ ಆಗ್ಲೇಬೇಕು. ಸುಳ್ಳೊಂದು ಸೊಟ್ಟೊಂದು ಹೇಳಿ ನಿನ್ ಮಗನ ಮದ್ವೆ ಆಗತೇನೆ. ಅವನು ಆ ಹುಡುಗಿನ ನಿಜವಾಗ್ಲೂ ಲವ್ ಮಾಡಕತ್ತಿದ್ರು ಸಹಿತ ಅದನ್ನ ಬ್ರೇಕಪ್ ಮಾಡಿಸಿ ನನ್ನ ಕಡೆ ಮದುವೆ ಮಾಡಿಸ್ಕೊಂತೇನೆ. ಇದಕ್ಕೆ ಬೇಕಾದಾಗ್ಲಿ ನಾನು ಎಂತ ಕೀಳ್ಮಟ್ಟಕ್ಕೆ ಇಳಿದ್ರು ನನಗೇನು ಚಿಂತೆ ಇಲ್ಲ. ಬೇಕಾದ್ ಮಾಡಿ ಇವನ್ನ ನಾನು ಮದುವೆ ಮಾಡ್ಕೊಂತೇನೆ. ಯಾಕಂದ್ರ ನನ್ನ ಕಾರ್ಯ ಸಾಧನೆ ನನಗೆ ಮುಖ್ಯ. ಸೃಷ್ಟಿ ಅತ್ತೆ
ಬಾ ಕಾಫಿ ಮಾಡೇನಿ ಕುಡ್ದು ಹೋಗುವಂತಿ ಅತ್ತೆ ನನಗೇನು ಬೇಡ ನನ್ನ ಮನೆಗೆ ಹೋಗ್ತೀನಿ ಆದಷ್ಟು ಜಲ್ದಿ ನಂದು ಅಭಯದು ಮದುವೆ ಮಾಡೋಕೆ ವಿಚಾರ ಮಾಡ್ರಿ ಆದಷ್ಟು ಬೇಗ ನಮ್ಮ ಮನೆಗೆ ಬಂದು ಹುಡುಗಿ ಕೇಳ್ರಿ ನಮ್ಮ ಮನೆಗೂ ಏನು ಭಾಳ ದಿವಸ ವೇಟ್ ಮಾಡೋದಿಲ್ಲ ನಂದು ಮದುವೆ ಮಾಡ್ಬೇಕಂತ ನೋಡಕತ್ತಾರ ಅದಕ್ಕೆ ನಿಂತ ಕಾಲ ಮೇಲೆ ಬಂದಿದ್ದು ನಿನ್ನೆ ನಿನ್ನ ಮಗಂದು ಅವತಾರನೂ ಕೇಳಿದೆ ಇವತ್ತು ನಮ್ಮ ಮನೆ ನನ್ನ ಮದುವೆ ಮ್ಯಾಟರು ಕೇಳಿದೆ ಹಾಗಾಗಿ ಇದ ತಕ್ಕ ಸಮಯ ಅಂತ ಹೇಳಿ ಬಂದೆ ನೋಡು ಒಳ್ಳೆ ಸೊಸಿ ಬೇಕಂದ್ರೆ ನನ್ನ ಮದುವೆ ಮಾಡ್ಕೊ ಗಯ್ಯಾಳಿ ಸೊಸಿ ಬೇಕಂದ್ರೆ ನಿನ್ನ ಮಗ ಹೇಳಿದಕ್ಕಿನ ಮದುವೆ ಮಾಡ್ಕೊ ನಾನು ನಿನ್ ಬರ್ತೇನೆ ಬಾಯ್ ಅಯ್ಯೋ ಇದೇನಿದೆ ಹುಡುಗಿ ಹಿಂಗೆ ಹೇಳಿ ಹೋಗ್ಬಿಡ್ತಲ್ಲ ಅಂದ್ರ ನಮ್ಮ ಅಭಿ ಒಂದು ಹುಡುಗಿನ ಪ್ರೀತಿಸಾಕತ್ತನ ಆ ಹುಡುಗಿ ನಿಜವಾಗ್ಲೂ ಗಯ್ಯಾಳಿ ಅದಾಳ ಅಯ್ಯೋ ಏನಪ್ಪ ಮಾಡ್ಲಿ ಈಗ ನಾನೇನಾರ ಬಾಯ್ ಬಿಟ್ಟು ಕೇಳಿದೆ ಅಂತ ಇಟ್ಕೋ ಇವನು ನಿಜವಾಗ್ಲೂ ಆ ಹುಡುಗಿನ ಹೇಳ್ದೆ ಕೇಳ್ದೆ ಮದುವೆ ಮಾಡ್ಕೊಂಬಂದ್ಬಿಡ್ತಾನ ಅದಕ್ಕೆ ಇವನನ್ನ ಹತ್ತು ಕರೆದು ಸ್ವಲ್ಪ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಿನ ಈಕಿ ಸೃಷ್ಟಿಗೆ ಮದುವೆ ಮಾಡಿಸ್ಬೇಕು ಅವನ್ನ ಇಲ್ಲ ಅಂದ್ರೆ ನಾಳೆ ಅಯ್ಯಪ್ಪ ಅಂತ ಗಯ್ಯಾಳಿ ಸೊಸಿ ಜೊತೆಗೆ ಇರೋದ್ರ ಬದಲು ಇಂಥ ಬಾಯಿ ಬಡ್ಕಿ ಜೊತೆಗೆ ಇರೋದು ವಾಸಿ ಮೊದಲು ನನ್ನ ಮಗಗೆ ಮದುವೆ ಮಾಡ್ತೀನಿ ಆಮೇಲೆ ಮಗಳ ಮದುವೆ ಬಗ್ಗೆ ವಿಚಾರ ಮಾಡ್ತೇನೆ ಅಯ್ಯೋ ಇದೇನಪ್ಪ ಕೆಡಗಾಲ ನನಗೆ ಆದಷ್ಟು ಜಲ್ದಿ ನನ್ನ ಮಗನ ಮದುವೆ ಮಾಡಿ ಮುಗಿಸ್ಬಿಡ್ತೇನಪ್ಪ